ಏಕಾಏಕಿ ಹಿಂದಿ ಭಾಷೆಯನ್ನ ನೀವು ಮಾರ್ಕ್ಸ್ ಪ್ರಕಾರ ನಾವು ಅದನ್ನು ಮಾಡೋದಿಲ್ಲ, ಗ್ರೇಡ್ ಕೊಟ್ಬಿಡ್ತೀವಿ. ಆ 100 ಅಂಕಗಳನ್ನು ಕೂಡ ನಾವು ಪರಿಗಣಿಸೋದಿಲ್ಲ. 625 ಗರಿಷ್ಠ ಅಂಕದ ಬದಲಾಗಿ ಕೇವಲ 525 ಅಂಕ ನಾವು ಲೆಕ್ಕ ಹಾಕೋತೀವಿ ಅಂತ ಹೇಳಿದ್ರು. ಇಷ್ಟು ವರ್ಷಗಳಿಂದ ಬರ್ತಾ ಇದ್ದಿದ್ದು 625ಕ್ಕೆ ಒಟ್ಟು ಅಂಕಗಳು. ಆ ಒಟ್ಟು ಅಂಕಗಳಿಗೆ ಎಷ್ಟು ಗಳಿಸಿದ್ರೋ ಅದು ಪರ್ಸೆಂಟೇಜ್ ಲೆಕ್ಕ ಹಾಕ್ತಾ ಇದ್ರು. ಹಿಂದಿನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂತಹ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳ ದೊಡ್ಡ ಘಾಸಿಯಾಗಿದೆ. ಏನಕ್ಕೆಂದರೆ 100ಕ್ಕೆ 60ರಿಂದ 70 ಮಕ್ಕಳು ತೃತೀಯ ಭಾಷೆಯನ್ನು ಹಿಂದಿ ತೆಗೆದುಕೊಳ್ತಾರೆ, ಮಿಕ್ಕಿದವರು ಸಂಸ್ಕೃತ ಮತ್ತು ಬೇರೆ ಬೇರೆ ಭಾಷೆ ತಗೊಳ್ತಾರೆ. ಹಿಂದಿ ತೃತೀಯ ಭಾಷೆ ತಗೊಳ್ಳೋರೇ ಹೆಚ್ಚು ಕರ್ನಾಟಕದಲ್ಲಿ. ಸೊ ಅಂತಹ ಸಂದರ್ಭದಲ್ಲಿ ತೃತೀಯ ಭಾಷೆಯನ್ನು ಸಂಪೂರ್ಣವಾಗಿ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಮಾಡಿ ಸುಮ್ಮನೆ ಗ್ರೇಡ್ ಕೊಟ್ಬಿಡ್ತೀವಿ. ಅದನ್ನು ನಿಮ್ಮ ಪರೀಕ್ಷೆಯಲ್ಲಿ ಅದರ ಅಂಕ ಕೂಡ ನಮೂದೆ ಮಾಡಲ್ಲ, ಒಂದು ಗ್ರೇಡ್ ಕೊಟ್ಬಿಡ್ತೀವಿ ಅಂತಂದರೆ ನಿಜವಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಹೈಯೆಸ್ಟ್ ರ್ಯಾಂಕ್ ಸ್ಕೋರ್ ಮಾಡ್ತೀವಿ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಮರ್ಮಾಘಾತ. ಹಾಗಾಗಿ ನಾವು ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಸರ್ಕಾರದ ಈ ಕ್ರಮವನ್ನು ಖಂಡಿಸ್ತೀವಿ. ಏನಕ್ಕೆ ಅಂತಂದರೆ ತೃತೀಯ ಭಾಷೆ 3 ಲ್ಯಾಂಗ್ವೇಜ್ ಪಾಲಿಸಿ, 3 ಭಾಷೆಗಳ ಪಾಲಿಸಿನ ಮಾಡಬೇಕಾದ್ರೂ ಕೂಡ ಸಾಕಷ್ಟು ತಜ್ಞರು 16 ವರ್ಷಗಳಿಂದ ಕೂತು ಚರ್ಚೆ ಮಾಡಿ ಮಕ್ಕಳಿಗೆ 3 ಭಾಷೆ ಕಲಿಯುವಂಥ ಕ್ಷಮತೆ ಇದೆ. ನಮ್ಮ ಭಾರತದ ಮಕ್ಕಳಿಗೆ 16 ಭಾಷೆಗಳನ್ನು ಕಲಿಯುವಂಥ ಕ್ಷಮತೆ ಇದೆ, 3 ಭಾಷೆ ಖಂಡಿತ ಕಲ್ತ್ಕೊಳ್ತಾರೆ ಅಂತ ಹೇಳಿ ರಾಷ್ಟ್ರ ಭಾಷೆ, ರಾಜ್ಯ ಭಾಷೆ, ಒಂದು ಅಂತಾರಾಷ್ಟ್ರೀಯ ಭಾಷೆ ಅಂತ ಮಾಡಿದರು. ಪ್ರಥಮ ಭಾಷೆ ಕನ್ನಡ ಕಂಪಲ್ಸರಿ 125 ಮಾರ್ಕು, ದ್ವಿತೀಯ ಭಾಷೆ ಇಂಗ್ಲೀಷು 100 ಮಾರ್ಕು, ತೃತೀಯ ಭಾಷೆಗೂ 100 ಮಾರ್ಕು. ಅದು ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಅಥವಾ ಅವರ ಆಯ್ಕೆಯ ಇನ್ಯಾವುದೇ ಭಾಷೆ ಆಗಿರ್ಬೋದು. ಆದರೆ ಹಿಂದಿನ ಮಾತ್ರ ಆ ರೀತಿ ಏಕಾಏಕಿ ಕಿತ್ತು ಹಾಕಿದ್ದು ಈಗ ಮಿಕ್ಕ ಭಾಷೆಗಳು ತೃತೀಯ ಭಾಷೆ ತಗೊಂಡವ್ರಿಗೆ ಏನು ಅನ್ನೋಂಥದ್ದು ಬರುತ್ತೆ. ಸೊ ಈ ರೀತಿಯಾದಂತಹ ಕಡೇ ಕ್ಷಣದಲ್ಲಿ ಮಾಡುವಂಥದ್ದು, ಸರ್ಕಾರಕ್ಕೆ ಆ ರೀತಿ ಹಿಂದಿ ಭಾಷೆನ ಆಚೆಗೆ ಇಟ್ಬಿಡೋಣ ಅಂತಿದ್ದರೆ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಅದನ್ನು ಮಾಡಬೇಕೇ ಹೊರತು ಪರೀಕ್ಷೆಗೆ ಇನ್ನು 3 ದಿನ 4 ದಿನ ಅನ್ನುವಾಗ ಏಕಾಏಕಿ ಅದನ್ನು ತೆಗೆದು ಆಚೆ ಹಾಕ್ಬಿಡ್ತೀವಿ, ಸುಮ್ಮನೆ ಗ್ರೇಡ್ ಕೊಟ್ಬಿಡ್ತೀವಿ ಅಂತಂದರೆ ಕಷ್ಟಪಟ್ಟು ಓದಿರೋಂಥ ವಿದ್ಯಾರ್ಥಿಗಳಿಗೂ ಆಘಾತ. ಮತ್ತು ನಾಳೆ ಆ ಪರೀಕ್ಷೆಯ ಮೌಲ್ಯಮಾಪನ ಹೇಗೆ ಮಾಡ್ತಾರೆ, 100ಕ್ಕೆ 100 ತಗೊಳ್ಳೋವಂಥವ್ರಿಗೆ ಹೇಗೆ ಮೌಲ್ಯಮಾಪನ ಮಾಡ್ತಾರೆ, ಮೌಲ್ಯಮಾಪನ ಮಾಡೋರಿಗೂ ಕೂಡ ಅದರಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಯಾವುದೋ ಕಾರಣದಿಂದ ಅಥವಾ ಅದರ ಮೂಲಕ ಕನ್ನಡ ಪ್ರೀತಿ ತೋರಿಸುವಂಥದ್ದು ತಪ್ಪು. ಏನಕ್ಕೆ ಅಂತಂದರೆ ಇನ್ನೊಂದು ಭಾಷೆನ ನಿಷೇಧ ಮಾಡಿ ಕನ್ನಡ ಭಾಷೆ ಪ್ರೀತಿ ತೋರಿಸ್ತೀನಿ ಅಂತದಲ್ಲ. ನಾವು ಕನ್ನಡವನ್ನು CBSE ಶಾಲೆ, ICSE ಶಾಲೆಯಲ್ಲೂ ಕಡ್ಡಾಯ ಮಾಡಿ ಈ ಹಿಂದಿನ ಸರ್ಕಾರ ಏನು ಆದೇಶ ಮಾಡಿತ್ತು ಅದು ಸರಿಯಾಗಿದೆ. ಏನಕ್ಕೆಂದರೆ ಕರ್ನಾಟಕದಲ್ಲಿದ್ದಾಗ ಎಲ್ಲರೂ ಕನ್ನಡ ಭಾಷೆ ಕಲಿಬೇಕು, ಅದು ಕನ್ನಡ ಪ್ರೇಮ. ಆದರೆ ಹೆಚ್ಚು ಹೆಚ್ಚು ಭಾಷೆಗಳನ್ನು ಕಲಿಯುವಂಥದ್ದು, ಈಗ ನಾಳೆ ಮಗು IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ರಾಷ್ಟ್ರ ಸ್ತರದ ಆಫೀಸರ್ ಆಗಬೇಕಂದ್ರೆ ಹಿಂದಿಯನ್ನು ಶಾಲಾ ಮಟ್ಟದಿಂದ ಕಲಿತಾಗಲೇ ಅದು ಅನುಕೂಲ ಆಗುವಂಥದ್ದು. ಸೊ ಹಾಗಾಗಿ ಮಲತಾಯಿ ಧೋರಣೆಯನ್ನು ಇವರು ಹಿಂದಿ ಭಾಷೆಗೆ ತೋರಿಸುವಂಥದ್ದು ಅಥವಾ ಹಿಂದಿ ಭಾಷೆಯನ್ನು ಕಂಡಮ್ ಮಾಡೋದ್ರ ಮೂಲಕ ಕೇಂದ್ರದ ವಿರುದ್ಧ ಒಂದು ಪ್ರತಿಭಟನೆ ತೋರಿಸ್ತೀವಿ ಅನ್ನೋಂಥ ಧೋರಣೆ ಏನಿದೆ ಸರ್ಕಾರದ, ಈ ಧೋರಣೆ ಅವ್ರಿಗೆ ರಾಜಕೀಯವಾಗಿ ವಿರೋಧ ಮಾಡಬೇಕಾದ್ರೆ ಬೇರೆ ಯಾವುದೇ ಕ್ಷೇತ್ರದಲ್ಲಿ ವಿರೋಧ ಮಾಡಲಿ, ಆದರೆ ವಿರೋಧವನ್ನು ಶಿಕ್ಷಣ ಕ್ಷೇತ್ರದ ತನಕ ತಗೊಂಡು ಬರಬಾರ್ದು ಅಂತ ನಮ್ಮ ಕಳಕಳಿಯ ಮನವಿ ಹಾಗೂ ನಮ್ಮ ಪ್ರತಿಭಟನೆ. ಅದಲ್ಲದೇ ನಮ್ಮ ವಿಜ್ಞಾನ ಮತ್ತು ವಿಶೇಷವಾಗಿ ಗಣಿತದ ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ವಾಟರ್ ಮಾರ್ಕ್ ಏನು ಬಹಳ ಕಂಡು ಕಾಣದಂತೆ ಮುದ್ರಣ ಮಾಡಬೇಕು, ಅದನ್ನು ಹೇಗೆ ಮುದ್ರಣ ಮಾಡಿದ್ದಾರೆ ಅಂತಂದರೆ ಒಂದು ಸ್ಯಾಂಪಲ್ ಬೇಕಾದ್ರೆ ನಮ್ಮ ಅಧ್ಯಕ್ಷರು ಅದಾದಮೇಲೆ ಸಂಚಾಲಕರು ಮಾತಾಡ್ತಾರೆ. ಅದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನೇ ಕೆಲವು ಕಡೆ ಮುಚ್ಚಿ ಹಾಕ್ಬಿಟ್ಟಿದೆ. ಪ್ರಶ್ನೆ ಏನು ಅಂತಲೇ ಓದಲಿಕ್ಕಾಗಲ್ಲ. ಅದನ್ನು ಏನು ಅಂತ 40 ಮಕ್ಕಳು ಒಂದು ಹಾಲಲ್ಲಿದ್ದರೆ ಅವರು ಟೀಚರು ಅಷ್ಟನ್ನು ಕೂಡ ಅದನ್ನು ಪರಿಹಾರ ಮಾಡೋಕ್ಕಾಗಲ್ಲ. ಈ ರೀತಿಯಾದಂತಹ ಗೊಂದಲ ಮಾಡಿದಾಗ ಏನು ಮಾಡ್ತಾರೆ. ಜೊತೆಗೆ ಗಣಿತ ಪತ್ರಿಕೆಯಲ್ಲಿ ಒಟ್ಟು 37 ಅಂಕದ ಸಮಸ್ಯೆ ಇದೆ. 16 ಅಂಕಗಳು ಔಟ್ ಆಫ್ ದಿ ಸಿಲೆಬಸ್, ಅದು ಪಠ್ಯಪುಸ್ತಕದಲ್ಲೇ ಇಲ್ಲ. ಇನ್ನು 21 ಅಂಕಗಳು ಏನು ಅನ್ವಯಿಕ ಅಂದರೆ ಅಪ್ಲಿಕೇಶನ್ ಬೇಸ್ಡ್ ಪ್ರಶ್ನೆಗಳಿದೆ. ಅದನ್ನು PUC ಅಥವಾ ಇನ್ನೂ ಮುಂದಿನ ಮಟ್ಟದಲ್ಲಿ ಮಾಡುವಂಥ ಹೈಯರ್ ಆರ್ಡರ್ ಕ್ವಶನನ್ನು 10ನೇ ತರಗತಿ ಮಕ್ಕಳು ಕೊಟ್ಟಿದ್ದಾರೆ. ಹಾಗಾಗಿ 10ನೇ ತರಗತಿಗೆ ಯಾರು ಪ್ರಶ್ನೆಯನ್ನು ಸೆಟ್ ಮಾಡಿದ್ದಾರೆ, ಇವ್ರು ಯಾರೋ 10ನೇ ಕ್ಲಾಸ್ ಟೀಚರ್ ಸೆಟ್ ಮಾಡಿರೋಂಥ ಪ್ರಶ್ನೆ ಪತ್ರಿಕೆ ಅಲ್ಲ, ಯಾರೋ PUC ಲೆಕ್ಚರರ್ನೋ ಇನ್ಯಾರನ್ನೋ ಇಟ್ಕೊಂಡು ಅವರು ಸೆಟ್ ಮಾಡಿರುವಂಥದ್ರಿಂದಾಗಿ ಗ್ರಾಮೀಣ ಮಕ್ಕಳಿಗೆ 37 ಅಂಕಗಳಿಗೆ ಏಟ್ ಬೀಳ್ತಾ ಇದೆ. 16 ಅಂಕಗಳು ಔಟ್ ಆಫ್ ಸಿಲೆಬಸ್ಸು, 21 ಅಂಕಗಳು ಅತ್ಯಂತ ಕಠಿಣವಾದಂತಹ ಅನ್ವಯಿಕ ಪ್ರಶ್ನೆಗಳು, ಅಪ್ಲಿಕೇಶನ್ ಓರಿಯೆಂಟೆಡ್ ಪ್ರಶ್ನೆಗಳು. ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿರೋ ಎಲ್ಲ ಗೊಂದಲಗಳನ್ನು ಇದನ್ನು ಸರ್ಕಾರ ಸೀರಿಯಸ್ಸಾಗಿ ತೆಗೆದುಕೊಳ್ಬೇಕು. ಮಕ್ಕಳ ಬಾಳಿನಲ್ಲಿ ಆಟ ಆಡಬಾರ್ದು. ಏನಕ್ಕೆ ಅಂತಂದರೆ ಸಾಮಾನ್ಯವಾಗಿ 10ನೇ ತರಗತಿನಲ್ಲಿ ಫಲಿತಾಂಶ ವ್ಯತ್ಯಾಸ ಆದಾಗಲೇ ಮಕ್ಕಳು ಏನೇನೋ ವಿಪರೀತ ಅತಿರೇಕ ಕ್ರಮಕ್ಕೆ ಹೋಗುವಂಥದ್ದು. ಅದರಲ್ಲಿ ಈ ರೀತಿಯಾದಂತಹ ಕ್ರಮಗಳು ಕೂಡ ಒಂದು ಕಾರಣ ಆಗಬಾರ್ದು ಅನ್ನೋದು ನಮ್ಮ ಮನವಿ. ಹಾಗಾಗಿ
ಈ ಪತ್ರಿಕಾಗೋಷ್ಠಿಯ ವಿಚಾರಗಳನ್ನು ಇನ್ನಷ್ಟು ವಿವರವಾಗಿ ಹೇಳೋದಕ್ಕೆ ನಮ್ಮ ಶಿಕ್ಷಣ ಪ್ರಕೋಷ್ಠದ ಸಂಚಾಲಕರಾದಂಥ ಡಾಕ್ಟರ್ ಶಶಿಧರ್ ಅವರು ಇದ್ದಾರೆ. ಅವರು ಮಿಕ್ಕ ಎಲ್ಲ ವಿವರಗಳನ್ನು ಕೂಡ ಕೊಡ್ತಾರೆ. ಶಿಕ್ಷಣ ಕ್ಷೇತ್ರದ ಶಿಕ್ಷಣ ಮಂತ್ರಿಗಳ ಮತ್ತು ಸರ್ಕಾರದ ಈ ನಡೆ ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರವೇ ಆಗಿದೆ. ಹಿಂದಿಯನ್ನು ಖಂಡಿಸಬೇಕು ಮತ್ತು ಹಿಂದಿ ಭಾಷೆಯನ್ನು ತೆಗೆದಾಕಬೇಕು ಅಂತ ಇದ್ದರೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಶೈಕ್ಷಣಿಕ ಅವಧಿ ಶುರುವಾದಂಥ ಸಂದರ್ಭದಲ್ಲಿ ಹಿಂದಿಯನ್ನು ತೆಗೆದಾಕ್ಬೋದಿತ್ತು ಅಥವಾ ಹಿಂದಿ ಭಾಷೆಯನ್ನು ಖಂಡಿಸಿ ದೂರ ಇಡಬಹುದಾಗಿತ್ತು. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ, ಹಿಂದಿ ರಾಷ್ಟ್ರೀಯ ಭಾಷೆ, ನಮ್ಮ ಕನ್ನಡ ಮಾತೃಭಾಷೆ, ಅದರೊಟ್ಟಿಗೆ ಅಂತಾರಾಷ್ಟ್ರೀಯ ಭಾಷೆಯನ್ನಾಗಿ ಇಂಗ್ಲೀಷನ್ನು ಎಲ್ಲ ವಿದ್ಯಾರ್ಥಿಗಳು ಕಲಿತಾ ಇರ್ತಕ್ಕಂಥದ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮೂರು ಭಾಷೆನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಹಿಂದಿ ಭಾಷೆ ಏಕೆ ಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಸದಸ್ಯರು ಉತ್ತರವನ್ನು ನೀಡಿದ್ದಾರೆ. ಯಾಕಪ್ಪ ಅಂದರೆ IAS-ನಂತಹ IPS-ನಂತಹ ಇನ್ನಿತರ ಯಾವುದೇ ಕಾಂಪಿಟೇಷನ್ ಇರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಆಗಲಿಕ್ಕೆ ಮತ್ತು ವ್ಯಾವಹಾರಿಕವಾಗಿ ಭಾಷೆಯನ್ನು ಬಳಸಲಿಕ್ಕೆ ಭಾಷೆ ಬೇಕು. ಈಗಾಗಲೇ ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಅಂತ ಹಿರಿಯರು ನಮಗೆ ಹೇಳಿದ್ದಾರೆ. ಹಾಗಾಗಿ ಭಾಷೆಗಳನ್ನು ಕಲಿಯೋದ್ರಿಂದ ಬೇರೆ ಭಾಷೆಗೆ ನಾವು ಮತಾಂತರ ಆಗೋ ರೀತಿಯಲ್ಲಿ ಬೇರೆ ಭಾಷೆಯನ್ನು ಜೀವನ ಪೂರ್ತಿ ನಾವು ಮನೆಯಲ್ಲಿ ಬಳಸ್ಕೊಂಡು ಹೋಗ್ತೀವಿ ಅನ್ನೋದು ತಪ್ಪು. ಯಾಕಪ್ಪ ಅಂದರೆ ಭಾಷೆ ಕಲೀಲಿಕ್ಕೆ ವ್ಯಾವಹಾರಿಕವಾಗಿ ವ್ಯವಹರಿಸಲಿಕ್ಕೆ ಭಾಷೆ ಬೇಕೇ ಬೇಕಾಗುತ್ತೆ. ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಭಾಷೆಯ ಬಗ್ಗೆ ನೀಟಾಗಿ ತಿಳ್ಕೊಂಡ್ರೆ ಒಂದು ಉತ್ತಮವಾಗಿ ಇರುತ್ತೆ ಅಂತಕ್ಕಂಥದ್ದು. ಯಾಕೆ ಅಂದರೆ ಈಗಿರ್ತಕ್ಕಂಥ ಸಚಿವರು ಏನಿದ್ದಾರೆ, ಅದರಲ್ಲೂ ಶಿಕ್ಷಣ ಸಚಿವರು ಏನಿದ್ದಾರೆ, ಕನ್ನಡನೇ ನೀಟಾಗಿ ಮಾತಾಡೋಕ್ಕೆ ಬರೋದಿಲ್ಲ ಅಂತ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಸ್ಟೂಡೆಂಟ್ಸ್ಗಳೇ ಅವರಿಗೆ ಹೇಳಿದ್ದು ಕೂಡ ಉಂಟು. ಯಾಕಪ್ಪ ಅಂದರೆ ಅವರು ಈ ಮೂರು ಭಾಷೆ ಏನಿದೆ, ತ್ರಿಭಾಷಾ ನೀತಿಯನ್ನು ಈಗಾಗಲೇ ತಲಾಂತರದಿಂದ ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಸೆಂಟ್ರಲಲ್ಲಿದ್ದಾಗ ತ್ರಿಭಾಷಾ ನೀತಿಯನ್ನು, ಮೂರು ಭಾಷೆ ನೀತಿಯನ್ನು ತಂದಿರತಕ್ಕಂಥದ್ದು. ಮೂರು ಭಾಷೆ ಏನಕ್ಕೆ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿಯವರು ಹಿಂದಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ನ ಮೂಲ ಹಿಂದಿನೇ ಆಗಿದೆ. ಆದರೆ ಇವಾಗ ಹಿಂದಿಯನ್ನು ಯಾವುದೇ ವಿಚಾರ ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ದೂರಲಿಕ್ಕೆ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಮುಗಿಬೀಳಲಿಕ್ಕೆ. ಅಂಥದ್ರಲ್ಲಿ ಈ ಒಂದು ಶಿಕ್ಷಣದ ವಿಚಾರ, ಮಕ್ಕಳ ಭವಿಷ್ಯವನ್ನು ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಏನೋ ನಾವು ಮುಗಿಬಿದ್ದುಬಿಡ್ತೀವಿ, ಅಥವಾ ಶಿಕ್ಷಣ ಸಚಿವರು ನಾವೇನೋ ಒಂದು ದೊಡ್ಡದಾಗಿ ಹೆಸರು ಮಾಡಿಬಿಡ್ತೀವಿ, ಅಥವಾ ಯಾವುದೇ ವಿಚಾರ ಇಲ್ಲಿ ನಡೀತಾ ಇಲ್ಲ, ನಾವು ಕೂಡ ಏನಾದರೂ ಒಂದು ಶೈನ್ ಆಗೋಣ ಅನ್ನೋ ಒಂದು ರೀತಿಯಲ್ಲಿ ಶಿಕ್ಷಣ ಸಚಿವರು ಅವೈಜ್ಞಾನಿಕವಾಗಿ ಯಾವುದೇ ಶಿಕ್ಷಣ ತಜ್ಞರನ್ನು ಕರೆದು ಚರ್ಚೆ ಮಾಡದೆ ಅಥವಾ ಯಾವುದೇ ಒಂದು ಸಮಿತಿಯನ್ನು ರಚನೆ ಮಾಡದೆ, ವಿದ್ಯಾರ್ಥಿಗಳ ಮತ್ತು ಪೋಷಕರ ಒಪಿನಿಯನ್ನನ್ನು ತೆಗೆದುಕೊಳ್ಳದೆ ದಿಢೀರಂತ, ಅದು SSLC ಎಕ್ಸಾಮ್ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಹಲವಾರು ಶಾಲೆಗಳಿಗೆ ಇದೊಂದು 3-4 ದಿನದಲ್ಲಿ ವಿಸಿಟ್ ಮಾಡಿದ್ವಿ, ಹಲವಾರು ವಿದ್ಯಾರ್ಥಿಗಳನ್ನು ವಿಚಾರಿಸಿದ್ವಿ ಕೂಡ. ಬಹಳ ಆತಂಕವನ್ನು ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದ್ದಾರೆ. ಸರ್, ನಾವು ವರ್ಷ ಪೂರ್ತಿ ಓದಿದ್ದೀವಿ, ನಮಗೆ ಒಂದು ಹಿಂದಿಯಲ್ಲಿ 100 ಮಾರ್ಕ್ಸ್ ಬರುತ್ತೆ. ಕೆಲವು ವಿದ್ಯಾರ್ಥಿಗಳು ಓಪನ್ ಆಗಿ ಹೇಳ್ತಾರೆ, ಬೇರೆ ಸಬ್ಜೆಕ್ಟಲ್ಲಿ ನಾವು ವೀಕ್ ಇದ್ವಿ, ಅಟ್ಲೀಸ್ಟ್ ಹಿಂದಿಯಲ್ಲಾದರೂ ಕೂಡ ನಾವು ಸ್ಕೋರ್ ಮಾಡೋಣ ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದ್ವಿ. ಅಂಥದ್ರಲ್ಲಿ ನಮಗೆ ಇವತ್ತು ಗ್ರೇಡ್ ಅಂತ ಹಾಕ್ಕೊಟ್ರೆ, ಈಗ ಗ್ರೇಡ್ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಮಾರಲ್ ಸೈನ್ಸು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಈ ಥರ ಪ್ರೋಗ್ರೆಸ್ ಕಾರ್ಡಲ್ಲಿ ಗ್ರೇಡ್ ಹಾಕ್ಕೊಡೋದು. ಅದೇನು SSLC ಮಾರ್ಕ್ಸ್ ಕಾರ್ಡಲ್ಲಿ ಗ್ರೇಡ್ ಹಾಕ್ಕೊಡ್ತೀವಿ ಅಂತಕ್ಕಂಥದ್ದು ಇದೊಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ನಿರ್ಧಾರ. ಹಾಗಾಗಿ ಏನು ಶಿಕ್ಷಣ ಸಚಿವರಿದ್ದಾರೆ ಇದನ್ನು ತತ್ಕ್ಷಣ ವಾಪಸ್ ತಗೋಬೇಕು. ಈ ಬಾರಿಯ ಏನು ಹಿಂದಿ ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ 100ಕ್ಕೆ 100 ಮಾರ್ಕ್ಸ್ ಹಾಕಿ, ಯಾಕೆ ಅಂದರೆ ಆತಂಕಕ್ಕೆ ಒಳಪಡಿಸಿದಂಥದ್ದು ಸರ್ಕಾರ. ಹಾಗಾಗಿ ಅವರಿಗೆ 100 ಮಾರ್ಕ್ಸ್ನು ಕೂಡ ಗ್ರೇಸ್ ಮಾರ್ಕ್ಸ್ ಆಗಿ ಕೊಡಬೇಕು. ಮಕ್ಕಳ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಹಿಂದಿ 3rd ಲ್ಯಾಂಗ್ವೇಜ್ ಇದೆ, ಯಾವುದೇ ಫಸ್ಟ್ ಲ್ಯಾಂಗ್ವೇಜ್ ಇಲ್ಲ,
ಅಥವಾ ಇದಿಲ್ಲ. ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಹಿಂದಿಯನ್ನ ತೃತೀಯ ಭಾಷೆಯನ್ನಾಗೆ ಮಾಡಿದ್ದಾರೆ. ಹಾಗಾಗಿ ತೃತೀಯ ಭಾಷೆಯನ್ನ ಕಲಿಯೋದ್ರಲ್ಲಿ ತಪ್ಪಿಲ್ಲ ಅಂತಕ್ಕಂಥದ್ದು ನಮ್ಮ BJPಯ ನಿರ್ಧಾರ ಆಗಿರುತ್ತೆ. BJPಯ ಶಿಕ್ಷಣ ಪ್ರಕೋಷ್ಠದ ನಿರ್ಧಾರನೂ ಕೂಡ ಆಗಿರುತ್ತೆ. ಮಕ್ಕಳಿಗೆ ಎಲ್ಲ ಭಾಷೆನೂ ಕೂಡ ಇಂಪಾರ್ಟೆಂಟು. ಅದರಲ್ಲಿ ಕನ್ನಡ, ನಮ್ಮ ಮಾತೃಭಾಷೆ ಕನ್ನಡವನ್ನು ನಾವು ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೂಡ BJP ಒಂದು ಕಂಕಣ ತೊಟ್ಟು ನಿಂತಿದೆ. ಅದರಲ್ಲಿ ಕಲಿಯೋಕ್ಕೆ ಸಾಕಷ್ಟು ಭಾಷೆ ಇದೆ. ಸಾಕಷ್ಟು ಅಂದರೆ ಇನ್ನೆರಡೇ ಭಾಷೆ, ಇಂಟರ್ನ್ಯಾಷನಲ್ ಭಾಷೆ ಒಂದು ಮತ್ತು ನ್ಯಾಷನಲ್ ಭಾಷೆ ಒಂದು. ಅದರೊಟ್ಟಿಗೆ ಈಗಾಗಲೇ ಹಿಂದಿ ಶಿಕ್ಷಕರು 25,000ದಿಂದ 30,000 ಜನ ಹಿಂದಿ ಶಿಕ್ಷಕರಿದ್ದಾರೆ. ಆ ಶಿಕ್ಷಕರಿಗೂ ಕೂಡ ದೊಡ್ಡ ಗೊಂದಲವನ್ನು ಉಂಟು ಮಾಡಿದ್ದಾರೆ. ನಮ್ಮ ಹಿರಿಯರಾದಂಥ ಬಸವರಾಜ್ ಹೊರಟ್ಟಿ ಸಾಹೇಬರು ನಿನ್ನೆ ಒಂದು ಹೇಳಿಕೆನೂ ಕೂಡ ಕೊಟ್ಟಿದ್ದಾರೆ. ಇದನ್ನು ಸರ್ಕಾರಕ್ಕೆ ಮನವಿಯನ್ನು ಮತ್ತು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ನೀವೇನು ಹಿಂದಿಯನ್ನು ಗ್ರೇಡ್ ಕೊಡಬೇಕು ಅಂತ ಇದ್ದೀರಿ, ಯಾವುದೇ ಕಾರಣಕ್ಕೂ ಗ್ರೇಡ್ ಕೊಡಬೇಡಿ, ಮಾರ್ಕ್ಸನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ BJP ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರತಿಭಟನೆಯೂ ಮಾಡ್ತೀವಿ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಸಲ್ಲಿಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಹಾಗಾಗಿ ಮಕ್ಕಳ ಒಂದು ಶಿಕ್ಷಣದ ವಿಚಾರವನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯವನ್ನು ಮಾಡಬಾರ್ದು. ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಮೊದಲು ತಿಳ್ಕೋಬೇಕು. ಹಲವಾರು ಶಿಕ್ಷಣ ತಜ್ಞರಿದ್ದಾರೆ ನಾಡಿನಲ್ಲಿ. ಅಂತಹ ಎಲ್ಲ ಶಿಕ್ಷಣ ತಜ್ಞರನ್ನು ಕರೆದು ಒಂದು ತಂಡ ರಚನೆ ಮಾಡಿ ಎಲ್ಲ ಕಡೆ ಆ ತಂಡ ಹೋಗಿ ಒಪಿನಿಯನ್ನನ್ನು ತೆಗೆದುಕೊಂಡು ಹಿಂದಿಯನ್ನು ಹೊರತುಪಡಿಸಿ ಉಳಿದ ಭಾಷೆಯನ್ನು ಅಷ್ಟೇ ಕಲಿತ್ರೆ ಏನಾಗುತ್ತೆ, ಅಥವಾ ಹಿಂದಿಯನ್ನು ಸೇರಿಸಿ ನಾವು ಕಲಿತ್ರೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಮಧು ಬಂಗಾರಪ್ಪ ಅವರು ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಇದನ್ನು ತಿಳ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು. ಏನಕೆಂದರೆ ನಾಡಿನಲ್ಲಿ ಸಾಕಷ್ಟು ಶಿಕ್ಷಣ ತಜ್ಞರಿದ್ದಾರೆ. ಅಂಥ ಹಿರಿಯರನ್ನು ಸಂಪರ್ಕ ಮಾಡಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕು. ಇಲ್ಲಾಂದರೆ ತುಗಲಕ್ ನಿರ್ಧಾರ ಅಂತ ಆಗ್ಬಿಡುತ್ತೆ. ಸೊ ತುಗಲಕ್ ನಿರ್ಧಾರಗಳು ಶಿಕ್ಷಣ ಕ್ಷೇತ್ರದಲ್ಲಿ ಬೇಡ ಅನ್ನುವಂಥದ್ದು ನಮ್ಮ ಆಗ್ರಹ. ಸರ್, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 150 ಭಾಗ ಹೊರ ರಾಜ್ಯದವರು ಕೂಡ ಇದ್ದಾರೆ. 150 ಜನ ಹೊರಗಡೆಯಿಂದ ಇದ್ದಾರೆ. ಏನಕ್ಕೆ ಅಂತಂದರೆ ಇದು IT ಕ್ಯಾಪಿಟಲ್ ಸರ್. ಇದು ಏನಕ್ಕೆ ಅಂದರೆ IT BT ನೀವು ಉದ್ಯೋಗಗಳೆಲ್ಲ ಬರಬೇಕು, ಬಂಡವಾಳ ಬರಬೇಕು ಅಂತ ಹೇಳಿ ನೀವು ಮಾಡಿದಾಗ ಇಡೀ ರಾಷ್ಟ್ರದಿಂದ ಪ್ರತಿಭೆಗಳು ಯಾರಿದ್ದಾರೆ, ಪ್ರತಿಭೆಗಳು ಬರ್ತಾರೆ ಸರ್. ಪ್ರತಿಭೆ ಅವರು ಕರ್ನಾಟಕದವರು ಆಗಿರಬಹುದು, ಮಹಾರಾಷ್ಟ್ರದವರು ಆಗಿರ್ಬೋದು, ನಮ್ಮ ಇಡೀ ಭಾರತದ ಯಾವುದೇ ರಾಜ್ಯದಿಂದ ಬಂದ್ರೂ ಪ್ರತಿಭೆಯ ಪ್ರಕಾರ ಅವ್ರಿಗೆ ಈ ಕೆಲಸ ಸಿಕ್ಕಿದೆ. ಅವ್ರ ಮಕ್ಕಳಿಗೆಲ್ಲ ಕೂಡ ಒಂದು ಭಾಷೆ ಹಿಂದಿ ಕಲಿಸೋ ಅಂಥ ಹಕ್ಕು ಅವ್ರಿಗಿದೆ. ಏನಕ್ಕೆ ನಾವು ನಮ್ಮ ದೇಶದಲ್ಲಿ ಇದ್ದೀವಿ, ನಾವು ಯಾವುದೋ ಪರಕೀಯ ದೇಶದಲ್ಲಿ ಇಲ್ಲ. ನಮ್ಮ ರಾಷ್ಟ್ರ ಭಾಷೆಯನ್ನು ಕಲಿಸೋವಂಥ ಹಕ್ಕು, ರಾಜ್ಯ ಭಾಷೆಯನ್ನು ಏನು ಕಡ್ಡಾಯ ಮಾಡಿದೆ ಅದು ಒಳ್ಳೆ ನಿರ್ಧಾರ. ಕರ್ನಾಟಕದಲ್ಲಿ ಇದ್ಮೇಲೆ ಹಿಂದಿಯನ್ನು ಕೂಡ ಕನ್ನಡ ಕಲಿಬೇಕು, ತಮಿಳನ್ನು ಕೂಡ ಕನ್ನಡ ಕಲಿಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಕನ್ನಡ ಕಡ್ಡಾಯ ಆಗಲೇಬೇಕು. ಹೌದೌದು, ಆಯಾ ಮಾತೃಭಾಷೆಗಳನ್ನು ಆಯಾ ರಾಜ್ಯದಲ್ಲಿ ಕಡ್ಡಾಯ ಮಾಡಲೇಬೇಕು ಸರ್. ಏನಕ್ಕೆಂದರೆ ಕಡ್ಡಾಯ ಮಾಡಿದಾಗಲೇ ಜನ ಕಲಿಯೋದು. ನೀವು ಕಡ್ಡಾಯ ಮಾಡಲಿಲ್ಲ ಅಂದರೆ ಸುಮ್ಮನೆ ಆಪ್ಷನಲ್ಲು ಗ್ರೇಡ್ ಕೊಡ್ತೀನಿ, ಈ ಗ್ರೇಡ್ ಕೊಡ್ತೀನಿ ಅಂದರೂ ಯಾರೂ ಕರೆಯಲ್ಲ ಸರ್. ಹಿಂದಿನ ಉದಾಸೀನ ಮಾಡಿಬಿಡ್ತಾರೆ. ಒಂದು ಆ ಸಬ್ಜೆಕ್ಟ್ ಈಗ 625 ಬದಲಾಗಿ 525 ಆಗಿಬಿಟ್ರೆ ಮಕ್ಕಳಿಗೆ ಆ 100 ಮಾರ್ಕ್ ಇಲ್ಲ ಅಂತ ಅದರ ಬಗ್ಗೆ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ಶೈಕ್ಷಣಿಕ ವರ್ಷ ನಮ್ಮ ನಿಜ. ಈಗ ನಮ್ಮ ಪ್ರವೀಣ್ ಸೂದ್ ಅವರು ನಿಜ ಸರ್. ಈಗ ಕನ್ನಡದವರಿಗೆ ಒಬ್ಬರಿಗೆ ಬೇರೆ ಒಂದು ರಾಜ್ಯದಲ್ಲಿ ಉನ್ನತ ಹುದ್ದೆ ಸಿಕ್ತು ಅಂತ ಇಟ್ಕೊಳ್ಳೋಣ. ಈಗ ನಮ್ಮ ಪ್ರವೀಣ್ ಸೂದ್ ಅವರು CBI ಡೈರೆಕ್ಟರ್ ಆಗಿ ದೆಹಲಿಗೆ ಹೋದರು. ಅವರು ಒಬ್ಬ ಹುಡುಗನಾಗಿದ್ದಾಗ ಹಿಂದಿ ಕಲಿಯುವಂಥದ್ದು ಸುಲಭ. 40-50 ವರ್ಷ ಆದಮೇಲೆ ಹಿಂದಿಯನ್ನು ಹೊಸದಾಗಿ ಕಲಿಯೋದು ಕಷ್ಟ ಸರ್. ಕರ್ನಾಟಕದ ಬಹುತೇಕ ರಾಜಕಾರಣಿಗಳಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಏನೋ ಚಮತ್ಕಾರ ಮಾಡಲಿಕ್ಕಾಗಿಲ್ಲ ಅಂತಂದರೆ ಹಿಂದಿ ಭಾಷೆಯ ತೊಡಕು. ಭಾಷೆ ಕಲಿಬೇಕು, ಓದಲೇಬೇಕು ಅಂತ ಅಲ್ಲ.